ಓಟ್ ಚೋರಿ ಬಗ್ಗೆ ಕುಮಾರಸ್ವಾಮಿ ಅವರ ನಿಲುವು ಏನು? ಓಟ್ ಚೋರಿಗೆ ಕುಮಾರಸ್ವಾಮಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರಾ? ಓಟ್ ಚೋರಿ ಬಗ್ಗೆ ಕುಮಾರಸ್ವಾಮಿ ಅವರು ಹೀಗೆ ಹೇಳಿದ್ಯಾಕೆ? ಈ ವಿಡಿಯೋ ನೋಡಿ. ನಮಸ್ಕಾರ, ಏದಿನ.comಗೆ ಸ್ವಾಗತ. ನಾನು ಸಪನ. ಭಾರತ ಚುನಾವಣಾ ಆಯೋಗ ಬಿಜೆಪಿಯ ಕೈಗೊಂಬೆಯಂತೆ ಕೆಲಸ ಮಾಡ್ತಾ ಇದೆ. ಚುನಾವಣೆಯಲ್ಲಿ ಬಿಜೆಪಿಗೆ ಅನುಕೂಲ ಆಗುವಂತೆ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡ್ತಾ ಇದೆ ಅಂತ ವಿಪಕ್ಷಗಳು ನಿರಂತರವಾಗಿ ಆರೋಪ ಮಾಡ್ತಾ ಇದ್ದಾವೆ. ಜೊತೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನ ನಡೆದಿದೆ ಅಂತ ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ದಾಖಲೆಯ ಸಮೇತ ಗಂಭೀರ ಆರೋಪವನ್ನ ಮಾಡಿದ್ರು. 2024ರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ವ್ಯಾಪ್ತಿಯ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷ ಮತಗಳ್ಳತನ ನಡೆದಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ ಸಂಗತಿ ಇಡೀ ದೇಶದಾದ್ಯಂತ ಒಂದು ರೀತಿಯಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಅಷ್ಟೇ ಅಲ್ಲ, ಕರ್ನಾಟಕದ ಕಲಬುರಗಿಯ ಆಳಂದದಲ್ಲಿ 6,000 ಮತಗಳನ್ನ ಅಳಿಸೋ ಯತ್ನ ನಡೆದಿದೆ ಅಂತ ಪುರಾವೆ ಸಹಿತ ವಿವರಿಸಿದ್ರು. ಸದ್ಯ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮಹತ್ವದ ಬೆಳವಣಿಗೆ ನಡೆದಿದೆ. ಆಳಂದ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ಎಸ್ಐಟಿ ದಾಳಿಯನ್ನ ನಡೆಸಿದೆ. ಹೌದು, ಮಾಜಿ ಶಾಸಕ BR ಪಾಟೀಲ್ ಅವರು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ದೂರಿನ ಆಧಾರದಲ್ಲಿ ಆರಂಭವಾದ ಈ ತನಿಖೆ ಇನ್ನೂ ಕೂಡ ಮುಂದುವರೆದಿದೆ. ಕಲಬುರಗಿ ಜಿಲ್ಲೆಯ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ 5,994 ಮತಗಳನ್ನ ಅಳಿಸಿ ಹಾಕಲು ಯತ್ನಿಸಿದ ವಿಚಾರ ಗೊತ್ತಾಗಿ 2.5 ವರ್ಷವಾದ್ರೂ ಆರೋಪಿಗಳನ್ನ ಇನ್ನೂ ಕೂಡ ಪತ್ತೆ ಮಾಡಲಾಗಿಲ್ಲ. ಈ ಮತಗಳ್ಳತನದ ವಿಚಾರ ತೀವ್ರ ವಿವಾದಕ್ಕೆ ಹಾಗೂ ಚರ್ಚೆಗೆ ಕಾರಣ ಆಗಿದೆ. ಈ ನಡುವೆ ಆಳಂದ ಕ್ಷೇತ್ರದಲ್ಲಿ ನಡೆದ ಮತಗಳ್ಳತನದ ಯತ್ನದ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಹಾಗೇನೆ ಕೇಂದ್ರ ಸಚಿವರಾಗಿರೋ HD ಕುಮಾರಸ್ವಾಮಿ ಅವರು ಹೇಳಿಕೆಯೊಂದನ್ನು ನೀಡಿದ್ದಾರೆ. ಹಾಸನದಲ್ಲಿ ಶುಕ್ರವಾರ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು, ದೊಡ್ಡ ದರೋಡೆಕೋರರು ಇವರೇ. DK ಶಿವಕುಮಾರ್ ಅವರು ಚುನಾವಣೆ ಫಲಿತಾಂಶ ಬರೋದಕ್ಕೂ ಮುನ್ನಾನೆ ನಾವು ಈ ಬಾರಿ ಅಂದ್ರೆ ಕಾಂಗ್ರೆಸ್ 136 ಸೀಟುಗಳನ್ನ ಗೆದ್ದೇ ಗೆಲ್ಲುತ್ತೆ, ಭರ್ಜರಿ ಜಯವನ್ನ ಸಾಧಿಸುತ್ತೆ ಅಂತ ಹೇಳಿದ್ರು. ಅದು ಹೇಗೆ? ಮತಗಳ್ಳತನ ಮಾಡಿನೇ ಇವರು ಇಷ್ಟೊಂದು ಸೀಟ್ ಗೆದ್ದಿದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಮುಂದುವರೆದು ಮಾತನಾಡಿರೋ ಅವರು, ಕಾಂಗ್ರೆಸ್ನವರೇ ಆಳಂದದಲ್ಲಿ ಮತಗಳ್ಳತನ ನಡೆದಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಗೆದ್ದಿರೋದು ಕೂಡ ಕಾಂಗ್ರೆಸ್ನವರೇ. ಇಫ್ ಸಪೋಸ್ ಮತಗಳ್ಳತನ ನಡೆದಿದೆ ಅಂತ ಆದ್ರೆ ಬಿಜೆಪಿ ಗೆಲ್ಬೇಕಾಗಿತ್ತಲ್ವಾ? ಯಾಕೆ ಕಾಂಗ್ರೆಸ್ ಗೆದ್ದಿದೆ? ಮುಖ್ಯವಾಗಿ ಈ ಸರ್ಕಾರಕ್ಕೆ ಜನರ ಸಮಸ್ಯೆಗಳಿಗೆ, ಅವರ ಕಷ್ಟಗಳಿಗೆ ಸ್ಪಂದಿಸೋದು ಬೇಕಾಗಿಲ್ಲ. ಈ ತರಹದ ಹೇಳಿಕೆಗಳನ್ನ ನೀಡೋ ಮೂಲಕ ಜನರ ದಾರಿಯನ್ನ ತಪ್ಪಿಸ್ತಾ ಇದ್ದಾರೆ ಅಂತ ಟೀಕೆಯನ್ನ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಆಳಂದದಲ್ಲಿ ಅಕ್ಷರಶಃ ಮತಗಳ್ಳತನದ ಸಂಚು ನಡೆದಿದೆ ಅಂತ ವಿಪಕ್ಷಗಳು ಆರೋಪವನ್ನ ಮಾಡ್ತಾ ಇದ್ದಾವೆ. 2022ರ ಫೆಬ್ರವರಿಯಿಂದ 2023ರ ಫೆಬ್ರವರಿವರೆಗೆ ಆಳಂದ ಮತಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಚುನಾವಣಾ ಆಯೋಗದ ಅಪ್ಲಿಕೇಶನ್ ಮೂಲಕ ಫಾರ್ಮ್ 7ರ ಅಡಿ ಮತದಾರರ ಹೆಸರುಗಳನ್ನ ಅಳಿಸಿ ಹಾಕುವಂತೆ ಒಟ್ಟು 6,018 ಅರ್ಜಿಗಳು ಸಲ್ಲಿಕೆ ಆಗಿದ್ವು. ಈ ಅರ್ಜಿಗಳು ಸಲ್ಲಿಕೆ ಆಗಿರೋ ಪೈಕಿ ಕೇವಲ 24 ಅರ್ಜಿಗಳು ಮಾತ್ರ ಅಸಲಿಯಾಗಿದ್ದಾವೆ. ಉಳಿದ 5,994 ಅರ್ಜಿಗಳು ನಕಲಿ ಅನ್ನೋದು ತನಿಖೆಯ ಮೂಲಕ ತಿಳಿದು ಬಂದಿದೆ. ಮತದಾರರ ಮಾಹಿತಿ ಕಳುವು, ನಕಲಿ ಲಾಗಿನ್ಗಳು ಹಾಗೂ ಹೊರರಾಜ್ಯದ ಮೊಬೈಲ್ ಸಂಖ್ಯೆಗಳ ಮೂಲಕ ಬೇನಾಮಿ ಅರ್ಜಿಗಳ ಸಲ್ಲಿಕೆಯನ್ನ ಮಾಡಲಾಗಿದೆ. ಕುಟುಂಬವೊಂದರ ಅರಿವಿಗೆ ಬಾರದೇನೆ ಇಡೀ ಕುಟುಂಬದ ಮತದಾರರ ಹೆಸರನ್ನ ಪಟ್ಟಿಯಿಂದ ಕೈ ಬಿಡುವಂತೆ ಅರ್ಜಿ ಸಲ್ಲಿಕೆ ಆಗಿತ್ತು ಅನ್ನೋದು ತನಿಖೆಯಿಂದ ಹೊರಬಿದ್ದಿತ್ತು. ಯಾರೋ ಒಬ್ಬ ಇನ್ನೊಬ್ಬರ ಹೆಸರನ್ನ ಮತಪಟ್ಟಿಯಿಂದ ಅಳಿಸಿ ಹಾಕುವಂತೆ ಫಾರ್ಮ್ 7 ಅರ್ಜಿಗಳನ್ನ ಸಲ್ಲಿಸ್ತಾನೆ. ಮತ ಅಳಿಸಿ ಹಾಕೋದಕ್ಕೆ ನಮೂದಿಸಲ್ಪಟ್ಟ ವ್ಯಕ್ತಿಯ ಹೆಸರು, ಮತಚೀಟಿಯ ಸಂಖ್ಯೆ, ವಿಳಾಸ ಸರಿಯಾಗಿರುತ್ತೆ. ಆದ್ರೆ ಅರ್ಜಿಯಲ್ಲಿ ಹಾಕಿದ ಮೊಬೈಲ್ ನಂಬರ್ ಮಾತ್ರ ಯಾರದ್ದೋ ಆಗಿರುತ್ತೆ. ಇಂತಹದೊಂದು ಷಡ್ಯಂತ್ರ ಬಯಲಾಗಿದ್ದೆ ನಿಜಕ್ಕೂ ಕೂಡ ಆಕಸ್ಮಿಕವಾಗಿ. ಈ ಪೈಕಿ BLO ಒಬ್ರು ತಮ್ಮ ಸಹೋದರನ ಹೆಸರಿನಲ್ಲಿ ಬಂದಿರೋ ಅರ್ಜಿಗಳನ್ನ ಗಮನಿಸ್ತಾರೆ. ಸಹೋದರನ ಬಳಿ ಈ ಬಗ್ಗೆ ವಿಚಾರಿಸ್ತಾರೆ. ಆವಾಗ, ನಾನು ಈ ರೀತಿಯ ಯಾವುದೇ ಅರ್ಜಿಯನ್ನ ಸಲ್ಲಿಸಿಲ್ಲ, ಯಾರೋ ಅನ್ಯ ವ್ಯಕ್ತಿ ನಡೆಸಿರೋ ಪಿತೂರಿ ಇದು ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಸಲ್ಲಿಕೆ ಆಗಿರೋ ಫಾರ್ಮ್ 7 ಅರ್ಜಿಗಳನ್ನ ಪರಿಶೀಲನೆ ಮಾಡಬೇಕು ಅನ್ನೋ ಆಗ್ರಹಗಳು ಬರ್ತವೆ. ಈ ವಿಚಾರ ಕಾಂಗ್ರೆಸ್ ನಾಯಕರಾದ BR ಪಾಟೀಲ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ತಿಳಿದಾಗ ಈ ಬಗ್ಗೆ ನಿರಂತರವಾಗಿ ಚುನಾವಣಾ ಆಯೋಗಕ್ಕೆ ಅವರು ಪ್ರಶ್ನೆಯನ್ನ ಮಾಡ್ತಾರೆ. ಇವರುಗಳು ಪ್ರಶ್ನೆ ಮಾಡಿದ ಪರಿಣಾಮವಾಗಿ ಆಯೋಗ ಸತ್ಯಾಂಶವನ್ನ ತಿಳಿಯೋದಕ್ಕೆ ಮುಂದಾಗುತ್ತೆ. ರಾಷ್ಟ್ರೀಯ ಮತದಾರರ ಸೇವಾ ಪೋರ್ಟಲ್ NVSP ಹಾಗೇನೆ ಮತದಾರರ ಸಹಾಯವಾಣಿ ಅಪ್ಲಿಕೇಶನ್
VHA ಮತ್ತು ಚುನಾವಣಾ ಆಯೋಗದ ಗರುಡ ಅಪ್ಲಿಕೇಶನ್ ಮೂಲಕ ಈ ಅರ್ಜಿಗಳನ್ನ ಹಾಕಿರೋದು ಗೊತ್ತಾಗುತ್ತೆ. ಅಂತಿಮವಾಗಿ ಮತದಾರರ ಹಕ್ಕು ಉಳಿದ್ರು ಈ ಅರ್ಜಿಗಳನ್ನ ಹಾಕಿದ ಖದೀಮರು ಯಾರು ಅನ್ನೋದು ಈವರೆಗೂ ಕೂಡ ಪತ್ತೆಯಾಗಿಲ್ಲ. ತನಿಖೆ ನಡೆಸ್ತಾ ಇರೋ CID ಅಧಿಕಾರಿಗಳು ಚುನಾವಣಾ ಆಯೋಗಕ್ಕೆ ಈವರೆಗೂ ಕೂಡ 18 ಪತ್ರಗಳನ್ನ ಬರೆದು ಉತ್ತರವನ್ನ ಕೇಳಿದ್ರು. ಈ ಉತ್ತರಗಳನ್ನ ಕೇಳಿ ಅವರು ಸುಸ್ತಾಗಿ ಹೋದ್ರು. ಆದ್ರೂ ಕೂಡ ತನಿಖೆ ಸಂಪೂರ್ಣವಾಗಿ ನಡೆಯದೇನೆ, ಆರೋಪಿಗಳು ಯಾರು ಅನ್ನೋದು ಕೂಡ ಗೊತ್ತಾಗದೆ ಈ ತನಿಖೆ ಹಳ್ಳ ಹಿಡಿತು. ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ BR ಪಾಟೀಲ್ ಅವರು 2023ರ ಫೆಬ್ರವರಿಯಲ್ಲಿ ಕ್ಷೇತ್ರದ ಮತದಾರರ ಅರಿವಿಗೆ ಬಾರದೆ ಅವರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ಅಳಿಸಿ ಹಾಕೋದಕ್ಕೆ ಅರ್ಜಿಗಳನ್ನ ಸಲ್ಲಿಸಲಾಗ್ತಾ ಇದೆ ಅಂತ ಹೇಳಿದ್ರು. ಜೊತೆಗೆ ಚುನಾವಣಾ ಆಯೋಗಕ್ಕೆ ತಕ್ಷಣವೇ ದೂರನ್ನ ಸಲ್ಲಿಸಿದ್ರು. ಆ ನಂತರ ಈ ಪ್ರಕರಣ ಭಾರಿ ಸದ್ದನ್ನ ಮಾಡ್ತು. ಬಳಿಕ ಲೋಕಸಭಾ ವಿರೋಧ ಪಕ್ಷದ ನಾಯಕರಾಗಿರೋ ರಾಹುಲ್ ಗಾಂಧಿ ಅವರು ಮತ್ತೊಮ್ಮೆ ಮತಗಳ್ಳತನದ ಕುರಿತು ಪತ್ರಿಕಾಗೋಷ್ಠಿಯನ್ನ ನಡೆಸಿ ದೇಶದ ಗಮನವನ್ನ ಸೆಳೆದ್ರು. ಆಳಂದ ಕ್ಷೇತ್ರದಲ್ಲಿ ಆಗಿರೋ ಅಧ್ವಾನಗಳನ್ನ ಕಟುವಾಗಿ ಪ್ರಶ್ನೆ ಮಾಡಿದ್ರು. ಮಾಜಿ ಶಾಸಕ BR ಪಾಟೀಲ್ ಅವರು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ದೂರಿನ ಆಧಾರದಲ್ಲಿ ಪ್ರಾರಂಭವಾಗಿರೋ ಈ ಪ್ರಕರಣ ಆಯೋಗದ ಪರಿಶೀಲನೆಯಲ್ಲಿ 6018 ಮತದಾರರ ಹೆಸರುಗಳನ್ನ ಕೈ ಬಿಡೋದಕ್ಕೆ ಸಲ್ಲಿಸಲಾದ ಅರ್ಜಿಗಳಲ್ಲಿ ಕೇವಲ 24 ಮಾತ್ರ ನಿಯಮಾನುಸಾರ ಆಗಿದ್ವು. ಉಳಿದ 5994 ಅರ್ಜಿಗಳು ದುರುದ್ದೇಶಪೂರ್ವಕವಾಗಿ ವಿವಿಧ ಮೊಬೈಲ್ ಸಂಖ್ಯೆಗಳ ಮೂಲಕ ಸಲ್ಲಿಸಲಾಗಿರೋದು ಬೆಳಕಿಗೆ ಬಂತು. ಈ ಹಿನ್ನೆಲೆಯಲ್ಲಿ ಆಳಂದ ಪೊಲೀಸ್ ಠಾಣೆಯಲ್ಲಿ IPC ಕಾಲಂಗಳಾದ 182, 419, 464 ಮತ್ತು 465 ಈ ಅಡಿ ಕ್ರಿಮಿನಲ್ ಮೊಕದ್ದಮೆ ಸಂಖ್ಯೆ 26/2023 ದಾಖಲಾಗಿತ್ತು. ಈಗ ರಾಜ್ಯದ ಇತರ ಠಾಣೆಗಳಲ್ಲೂ ಕೂಡ ಇದೇ ರೀತಿಯ ಪ್ರಕರಣಗಳ ಸಮಗ್ರ ತನಿಖೆಗೆ ರಾಜ್ಯ ಸರ್ಕಾರ CIDಯಲ್ಲಿ ಅಪರ ಪೊಲೀಸ್ ಮಹಾನಿರ್ದೇಶಕರಾಗಿರೋ ಹಿರಿಯ IPS ಅಧಿಕಾರಿ BK ಸಿಂಗ್ ಅವರ ನೇತೃತ್ವದಲ್ಲಿ SIT ತಂಡವನ್ನ ರಚನೆ ಮಾಡಿತು. ಸದ್ಯ SIT ತನಿಖೆ ನಡೀತಾ ಇದೆ. ಆಳಂದ ಕ್ಷೇತ್ರದಲ್ಲಿ ನಡೆದ ಮತಗಳ್ಳತನ ಯತ್ನಕ್ಕೆ ಸಂಚನ್ನ ರೂಪಿಸಿದವರು ಯಾರು, ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಸರ್ಕಾರ SITಯನ್ನ ರಚನೆ ಮಾಡಿದೆ. ಆದ್ರೆ ಕುಮಾರಸ್ವಾಮಿ ಅವರು ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ. ಮತಗಳ್ಳತನ ಯತ್ನದ ಹಿಂದೆ ಯಾರಿದ್ದಾರೆ ಅನ್ನೋ ಬಗ್ಗೆ ಕಂಡುಹಿಡಿಯೋದಕ್ಕೆ ಡೇಟಾ ಕೊಡಿ ಅಂತ ಕೇಳಿದ್ರೆ ಚುನಾವಣಾ ಆಯೋಗ ಕೊಡ್ತಾ ಇಲ್ಲ. ಇದನ್ನ ಪ್ರಶ್ನೆ ಮಾಡದೇ ಇರೋ ಕುಮಾರಸ್ವಾಮಿ ಅವರು ಅದ್ರ ಬದಲಿಗೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಏನಾದ್ರೂ ಓಟ್ ಚೋರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ? ಆಕ್ಚುಲಿ ಇದು ವಾಸ್ತವ. 6000 ಮತಗಳನ್ನ ಕದಿಯೋದಕ್ಕೆ ಹೋಗಿರೋ ವಿಚಾರ ಮೊದಲೇ ಗೊತ್ತಾಗಿರೋ ಕಾರಣ ಈ ಬಗ್ಗೆ ಮೊದಲೇ ಎಚ್ಚರಗೊಂಡು ಇದನ್ನ ತಡೆದಿದ್ದಾರೆ. ಆದ್ರೆ ಡಿಲೀಟ್ ಮಾಡೋದಕ್ಕೆ ಯಾರು ಪ್ರಯತ್ನವನ್ನ ಮಾಡಿದ್ರು ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಡೇಟಾ ಬೇಕು ಅಂತ ಅಂದ್ರು ಚುನಾವಣಾ ಆಯೋಗ ಕೊಟ್ಟಿಲ್ಲ. ಈ ಬಗ್ಗೆ ಕುಮಾರಸ್ವಾಮಿ ಅವರು ಮಾತಾಡ್ಬೇಕಾಗಿತ್ತು. ಮತಗಳ್ಳತನದ ತನಿಖೆಗೆ ಇವರು ಸಪೋರ್ಟ್ ಮಾಡ್ಬೇಕಾಗಿತ್ತು. ಆದ್ರೆ ಮತಗಳ್ಳತನ ನಡೆದ್ರೆ ಹೇಗೆ ಕಾಂಗ್ರೆಸ್ ಗೆಲ್ಲುತ್ತೆ, BJP ಗೆಲ್ಬೇಕಾಗಿತ್ತು ಅಂತ ಮಾತಾಡ್ತಾರೆ. ಆಕ್ಚುಲಿ ವಿಷಯ ಏನು ಅಂದ್ರೆ ಮತಗಳ್ಳತನ ವಿಚಾರ ಮೊದಲೇ ಗೊತ್ತಾಗಿ ಅದನ್ನ ಆಗದೆ ಇರೋ ಹಾಗೆ ತಡೆದ್ರು. ಈ ವಿಚಾರವನ್ನೇ ಕುಮಾರಸ್ವಾಮಿ ಅವರು ಅರ್ಥ ಮಾಡ್ಕೊಳ್ದೆ ಅಥವಾ ಅರ್ಥ ಆಗಿದ್ರು ಕೂಡ ಬೇಕು ಅಂತಾನೆ ಅಲ್ಲಿ ಕಳ್ಳತನ ಆಗಿನೇ ಇಲ್ಲ, ಆಗಿದ್ರೆ ಕಾಂಗ್ರೆಸ್ ಯಾಕೆ ಗೆಲ್ತಾ ಇತ್ತು ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಇದರಿಂದ ಇವರ ಉದ್ದೇಶ ಏನು, ಕುಮಾರಸ್ವಾಮಿ ಅವರ ಉದ್ದೇಶ ಏನು ಅನ್ನೋದನ್ನ ಜನರು ಅರ್ಥ ಮಾಡ್ಕೊಳ್ಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.